ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಪ್ರಿಸರಾ. ಸೊ ಇವತ್ತು ವಿಡಿಯೋಲಿ ಒಂದು ಬ್ಯೂಟಿಫುಲ್ ಸಿಂಪಲ್ ಥ್ರೆಡ್ ವರ್ಕ್ ಇಂಟ್ರಿಕೇಟ್ ಡಿಸೈನ್ ತೋರ್ಸಕ್ಕೆ ಹೋಗ್ತೀನಿ. ಇದು ತುಂಬ ಟ್ರೆಂಡಿಂಗ್ ಡಿಸೈನ್ ಇವಾಗ. ಆ್ಯಂಡ್ ಮೋಸ್ಟ್ಲಿ ಎಲ್ಲ ಜನಗೇನು ಈ ಥರ ಸಿಂಪಲ್ ಥ್ರೆಡ್ ವರ್ಕು, ಅದನ್ನು ಮಿನಿಮಲಿಸ್ಟಿಕ್ ವರ್ಕು ಇವಾಗ ತುಂಬ ಟ್ರೆಂಡಿಂಗ್ ಆಗಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಅದೇ ನಾನು ತೋರ್ಸಕ್ಕೆ ಹೋಗ್ತೀನಿ. ಸೊ ಇದಕ್ಕೆ ಸಿಂಪಲಾಗಿ ಒಂದು ಟ್ರೇಸಿಂಗ್ ಮಾಡಿ ವರ್ಕ್ ಮಾಡೋಕ್ಕೆ ಹೋಗ್ತೀವಿ, ಒಂದು ಚಿಕ್ಕ ಚಿಕ್ಕ ಹೂಮ ಡಿಸೈನ್ ಥರ. ಸೊ ಟ್ರೇಸಿಂಗ್ ಪೇಪರ್ ಬೇಕು ಅಂದರೆ ನಾನು ಬ್ಲಾಗ್ಲಿ ಕೊಟ್ಟಿರ್ತೀನಿ, ಬ್ಲಾಗ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ಲಿದೆ. ಸೊ ಯಾರು ಬೇಕು ಅಂತ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಬೋದು. ಸೊ ಅದು ಹೆಂಗೆ ಯೂಸ್ ಮಾಡಬೇಕಂತ ಕೂಡ ನಾನು ವಿಡಿಯೋ ಹಾಕಿದ್ದೀನಿ, ಆಲ್ರೆಡಿ ಚೆಕ್ ಮಾಡಿ. ಸೊ ಇವಾಗ ನೆಕ್ಕಿಗೆ ಸುತ್ತಿ ಫಸ್ಟು ಲೋಡಿಂಗ್ ವರ್ಕ್, ಎಂಬೋಸ್ ಲೋಡಿಂಗ್ ವರ್ಕ್ ಬೇಕು ಅಂತ ಫಸ್ಟ್ ಜರ್ದೋಸಿ ಲೈನ್ ಬೇಸ್ ಕೊಟ್ಬಿಟ್ಟು ಆಮೇಲೆ ಶಾರ್ಟ್ ಆ್ಯಂಡ್ ಲಾಂಗ್ ಸ್ಟಿಚ್ ಯೂಸ್ ಮಾಡಿ ಲೋಡಿಂಗ್ ಫಿನಿಶ್ ಮಾಡಿದ್ದೀವಿ. ನೆಕ್ಸ್ಟ್ ಇವಾಗ ಟ್ರೇಸಿಂಗ್ ಫಿನಿಶ್ ಮಾಡಿದ್ದೀನಿ. ಸೊ ಟ್ರೇಸಿಂಗ್ ಫಿನಿಶ್ ಮಾಡಿಬಿಟ್ಟು ಇವಾಗ ಕಂಪ್ಲೀಟ್ಲಿ ಔಟ್ಲೈನ್ ಕೊಡ್ತಾ ಇದ್ದೀನಿ. ಸೊ ಟ್ರೇಸಿಂಗ್ ನಾವು ಯೂಶ್ವಲಿ ಚಾಕ್ ಯೂಸ್ ಮಾಡಿ ಟ್ರೇಸ್ ಮಾಡ್ತೀವಿ. ಸೊ ಆ ಮೆಥಡ್ ಮಾಡುವಾಗ ನಿಮಗೆ ಟ್ರೇಸಿಂಗ್ ಬಂದು ರಿಮೂವ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬೇಗ ಫಸ್ಟು ಟ್ರೇಸಿಂಗ್ ಮಾಡಿದ ತಕ್ಷಣ ಚೈನ್ ಸ್ಟಿಚ್ ಔಟ್ಲೈನ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ನಾವು ಬೇರೆ ಒಳಗಡೆ ಫಿಲ್ಲಿಂಗ್ ಎಲ್ಲ ನಾವು ಮಾಡ್ಬೋದು. ಸೊ ಇವಾಗ ಫುಲ್ಲು ಚೈನ್ ಸ್ಟಿಚ್ ಔಟ್ಲೈನ್ ಹಾಕಿಬಿಟ್ಟಿದ್ದೀನಿ. ಆ್ಯಂಡ್ ಸಾರಿ ಬಂದು ಬ್ಲೂ ಕಲರ್ ಇದೆ, ಸೊ ಅದಕ್ಕೆ ನಾನು ಬ್ಲೂ ಕಲರ್ ಸ್ಟೋನ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಸಾರಿ ಬ್ಲೌಸ್ ಸೇಮ್ ಕಲರ್ ಇದ್ದರೆ ನೀವು ವೈಟ್ ಸ್ಟೋನು ಇಲ್ಲಾಂದರೆ ಗೋಲ್ಡ್ ಯೂಸ್ ಮಾಡ್ಬೋದು, ಇಲ್ಲ ಮಲ್ಟಿ ಕಲರ್ ಯೂಸ್ ಮಾಡ್ಬೋದು. ಇದ್ರ ಸಾರಿ ನೋಡಿದರೆ ನಿಮಗೆ ಬ್ಲೂ ಕಲರ್ ಸಾರಿ ವಿತ್ ರೋಸ್ ಗೋಲ್ಡ್ ಝರಿ, ಸೊ ಅದಕ್ಕೆ ನಾನು ಕಂಪ್ಲೀಟ್ಲಿ ರೋಸ್ ಗೋಲ್ಡ್ ಝರಿ ಥ್ರೆಡ್ಡು ಎಲ್ಲ ಯೂಸ್ ಮಾಡಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಫ್ಯಾಬ್ರಿಕ್ ಗ್ಲೂ ಇಲ್ಲಾಂದರೆ ನೀವು B7000 ಗ್ಲೂ ಅಪ್ಲೈ ಮಾಡಿಬಿಟ್ಟು ಸ್ಟೋನ್ಸು, ಇದು ಬಂದು ಗೋಲ್ಡ್ ಫಿಟ್ಟಿಂಗ್ ಸ್ಟೋನ್ಸು, ಕುಂದನ್ ಸ್ಟೋನ್ಸು, ಸ್ವಲ್ಪ ಕಾಸ್ಟ್ಲಿ ಸ್ಟೋನ್ಸು, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಲುಕ್ನು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಮೆಟೀರಿಯಲ್ಸ್ ಎಲ್ಲ ನೀವು ಪರ್ಚೇಸ್ ಮಾಡಬೇಕಂದ್ರೆ ಕೂಡ ನಮ್ಮ ವೆಬ್ಸೈಟಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೆ ವಾಟ್ಸಪ್ ಲಿಂಕ್ ಬರುತ್ತೆ. ಸೊ ಎಲ್ಲ ಮೆಟೀರಿಯಲ್ಸ್ ಲೈಕ್ ಝರಿ, ಥ್ರೆಡ್ಡು, ಜರ್ದೋಸಿ, ಸ್ಟೋನ್ಸು, ಪ್ಯಾಚಸ್ಸು ಎಲ್ಲ ಕೂಡ ಅವೈಲಬಲ್ ಇದೆ, ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿನೂ ಪರ್ಚೇಸ್ ಮಾಡ್ಬೋದು. ವಿಶ್ವಪ್ರಿಯ ಲೇಔಟು ಬೇಗೂರ್ಲಿದೆ. ಫುಲ್ ಅಡ್ರೆಸ್ ಲೊಕೇಶನ್ ಬೇಕು ಅಂದರೆ ಡೈರೆಕ್ಟಾಗಿ ಸ್ಕ್ರೀನಿರೋ ನಂಬರ್ಗೆ ಮೆಸೇಜ್ ಮಾಡಿ. ಸೊ ಇವಾಗ ಸ್ಟೋನ್ಸ್ ಎಲ್ಲ ಫಿನಿಶ್ ಮಾಡಿದ ತಕ್ಷಣ ಫ್ರೆಂಚ್ ನಾಟು, ಸೊ ಕೆಳಗಡೆ ಆ ಎರಡು ಬಟ್ಟಲಿಗೆ ಲಾಂಗ್ ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ. ಸೇಮ್ ರೋಸ್ ಗೋಲ್ಡ್ ಝರಿ ಯೂಸ್ ಮಾಡಿನೇ ಮಾಡ್ತಾಯಿದ್ದೀನಿ, ಚೆನ್ನಾಗಿ ತಿಕ್ ಹೆಂಗೆ ಮಾಡ್ತಾಯಿದ್ದೀನಿ. ನೀವು ಕೋನ್ ಝರಿನೂ ಯೂಸ್ ಮಾಡ್ಬೋದು, ಇಲ್ಲ ಕೋನ್ ಝರಿ ಇಲ್ಲಾಂದರೆ ಝರಿ ಥ್ರೆಡ್ನೇನೋ ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರಾಂಡ್ಸ್ ತೊಗೊಂಡು ಮಾಡ್ಬೋದು. ಮಿನಿಮಮ್ ನೀವು ಬಂದು 5 ಸ್ಟ್ರಾಂಡ್ಸು 10 ಸ್ಟ್ರಾಂಡ್ಸ್ ಆ ಥರ ತೊಗೊಂಡು ನೀವು ಮಾಡಿದ್ರೆ ಈ ಥರ ತಿಕ್ ಹೆಂಗೆ ನಿಮಗೆ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೋಡೋದಕ್ಕಿಂತ ಎಂಬೋಸ್ಡಿಂಗ್ ದಪ್ಪ ಇರುತ್ತೆ, ಆ ಸ್ಟೋನ್ ಎಂಬೋಸ್ಡಿಂಗ್ ಇದೆ ನೋಡಿ, ಆ ಸ್ಟೋನ್ಗೆ ಈಕ್ವಲ್ ಹೆಂಗೆ ಆ ಫ್ರೆಂಚ್ ನಾಟ್ಸ್ನು ಫಾರ್ಮ್ ಆಗುತ್ತೆ. ಸೊ ಇದೆಲ್ಲ ತುಂಬ ಇಂಟ್ರಿಕೇಟ್ ಮಿನಿಮಲಿಸ್ಟಿಕ್ ವರ್ಕು, ಥ್ರೆಡ್ ವರ್ಕ್ ಡಿಸೈನ್ಸು, ಎಲ್ಲ ಜನಗೇನೂ ತುಂಬ ಇಷ್ಟಪಡ್ತಾರೆ ಈ ಥರ ಡಿಸೈನ್ಸು. ಚಿಕ್ಕ ಮಕ್ಕಳಿಂದ ಏಜ್ಡ್ ಆಗಿದ್ರೂ ಈ ಥರ ಡಿಸೈನ್ಸ್ ನೀವು ಮಾಡುವಾಗ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಲೈಫ್ ಬರುತ್ತೆ. ಸೊ ಮೋಸ್ಟ್ಲಿ ನಿಮಗೆ ನಾಟ್ ವರ್ಕು, ಜರ್ದೋಸಿ ವರ್ಕ್ ಇದೆಲ್ಲ ಅಡ್ವಾನ್ಸ್ಡ್ ಟೈಪ್ ಆಫ್ ವರ್ಕು. ಸೊ ಎಲ್ಲ ಟೈಪ್ ಆಫ್ ಎಂಬ್ರಾಯ್ಡ್ರಿ ವರ್ಕ್ನ ನಾವು ಮಾಡಿಕೊಡ್ತೀವಿ. ಸೊ ನಿಮ್ಗೆ ಯಾರಿಗಾದ್ರು ಮದುವೆ ಆಗುತ್ತೆ, ಇಲ್ಲಾಂದರೆ ಬ್ಲೌಸಸ್ ಏನಾದರೂ ಕಸ್ಟಮೈಸ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಬೀಡ್ ವರ್ಕಿಂದ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟಿಂಗ್ ಪ್ರೈಸ್ ನಮ್ಮದು ಒಂದು 700-800ಲಿಂದ ಬೀಡ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಿಮಗೆ ಡಿಸೈನ್ಸು ಏನು ವರ್ಕ್ ಬೇಕೋ ಅದಕ್ಕಿಂತ ಪ್ರೈಸಸ್ ಚೇಂಜ್ ಆಗುತ್ತೆ. ಬಟ್ ಕಂಪ್ಯಾರೇಟಿವ್ಲಿ ತುಂಬ ರೀಸನೇಬಲ್ ಪ್ರೈಸು, ಬಿಕಾಸ್ ನಾವು ಓನ್ ಮ್ಯಾನುಫ್ಯಾಕ್ಚರರು, ಅದಕ್ಕೆ ನಿಮಗೆ ಹೋಲ್ಸೇಲ್ ಪ್ರೈಸ್ಗೆ ಮಾಡಿಕೊಡ್ತೀವಿ. ನೀವು ಸಿಂಗಲ್ ಬ್ಲೌಸ್ ಆರ್ಡರ್ ಮಾಡಿದ್ರೆ ಕೂಡ ಹೋಲ್ಸೇಲ್ ಪ್ರೈಸ್ಗೆ ಮಾಡಿಕೊಡ್ತೀವಿ. ಅರ್ಜೆಂಟ್ ಆರ್ಡರ್ಸ್ನು ಮಾಡ್ತೀವಿ, ವಿತಿನ್ 2 ಡೇಸ್ ಡೆಲಿವರಿ, 3 ಡೇಸ್ ಡೆಲಿವರಿ ಕೂಡ ಅವೈಲಬಲ್ ಇದೆ. ಸೊ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿನೂ ಆರ್ಡರ್ಸ್ ಪ್ಲೇಸ್ ಮಾಡ್ಬೋದು. ಇಲ್ಲ ಬರೋಕ್ಕಾಗಲ್ಲ ಅಂದರೆ ನೀವು ಡನ್ಜೋ ಫೆಸಿಲಿಟೀಸ್, ಕೊರಿಯರ್ ಫೆಸಿಲಿಟೀಸ್ನು ಅವೈಲಬಲ್ ಇದೆ. ಸೊ ಅದನ್ನು ನೀವು ಯೂಸ್ ಮಾಡಿ ನೀವು ಆರ್ಡರ್ಸ್ ಪ್ಲೇಸ್ ಮಾಡ್ಬೋದು. ಇಲ್ಲ ಬಟ್ಟೆ ನಮ್ಮ ಹತ್ರನೇ ಬೇಕು ಅಂದ್ರೂ ನಮ್ಮ ಹತ್ರನೇ ಬಟ್ಟೆನೂ ಸಿಗುತ್ತೆ. ಸೊ ಬಟ್ಟೆ ತೊಗೊಂಡು ಹಂಗೆ ವರ್ಕ್ ಮಾಡಿ ನೀವು ಸ್ಟಿಚಿಂಗ್ನು ಮಾಡ್ಬೋದು. ಇಲ್ಲ ನೀವೇನಾದರೂ ಟೈಲರ್ ಶಾಪು, ಬೊಟೀಕ್ ಇದೆ, ನನಗೆ ಎಂಬ್ರಾಯ್ಡ್ರಿ ಮಾತ್ರ ಮಾಡಿಕೊಡಿ, ನಾವೇ ಸ್ಟಿಚಿಂಗ್ ಮಾಡ್ತೀವಿ ಅಂದ್ರೂ ಎಂಬ್ರಾಯ್ಡ್ರಿ ಮಾತ್ರ ನಾವು ಮಾಡಿಕೊಡ್ತೀವಿ. ಸೊ ಎಲ್ಲ ಆಪ್ಷನ್ಸ್ನೂ ಅವೈಲಬಲ್ ಇದೆ. ನೀವು ರೀಸೆಲ್ಲಿಂಗ್ ಬಿಸ್ನೆಸ್ ಮಾಡ್ತೀರಾ, ಇಲ್ಲಾಂದರೆ ಒಂದು ಶಾಪ್ ಇದೆ, ನೀವು ಬಲ್ಕಿಂಗ್ ಆರ್ಡರ್ಸ್ ಪ್ಲೇಸ್ ಮಾಡಬೇಕು ಅಂದರೆ ಕೂಡ ಅದು ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ. ವರ್ಲ್ಡ್ ವೈಡ್ ಶಿಪ್ಪಿಂಗ್ ಅವೈಲಬಲ್ ಇದೆ. ಸೊ ಯಾರಿಗಾದ್ರು ಬಿಸ್ನೆಸ್ ಮಾಡಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಿಮ್ಮ ಓನ್ ಪರ್ಪಸ್ಗೆ ಬ್ಲೌಸಸ್ ಕಸ್ಟಮೈಸ್ ಮಾಡಬೇಕು ಅಂದ್ರೂ ಹೋಲ್ಸೇಲ್ ಪ್ರೈಸ್ಗೆ ಎಲ್ಲರಿಗೆ ಮಾಡಿಕೊಡ್ತೀವಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇವಾಗ ಸೆಂಟ್ರಲ್ಲಿ ನೋಡಿ ನಾನು ಬ್ಲೂ ಕಲರ್ ಸ್ಯಾರಿ ಕಲರ್ ಫ್ರೆಂಚ್ ನಾಟ್ ಹಾಕಿ ಫಿನಿಶ್ ಮಾಡಿದ್ದೀನಿ. ಇವಾಗ ಇದು ಬ್ಯಾಕ್ ನೆಕ್ಕಿಗೆ ನಾನು ಮಾಡಿರೋ ಟ್ರೇಸಿಂಗ್ ಪೇಪರು. ಸೊ ಅದೇ ಟ್ರೇಸಿಂಗ್ ಪೇಪರ್ನ ನಾನು ಸ್ಲೀವ್ಸ್ಗೆ ಟ್ರೇಸ್ ಮಾಡ್ತಾಯಿದ್ದೀನಿ. ಸೊ ಒಂದೊಂದಕ್ಕೂ ಬೇರೆ ಬೇರೆ ಟ್ರೇಸಿಂಗ್ ಪೇಪರ್ ಮಾಡಲ್ಲ ನಾನು. ಸೊ ಇದೆಲ್ಲ ಚಿಕ್ಕ ಚಿಕ್ಕ ಟೆಕ್ನಿಕ್ಸು, ಹೇಗೆ ನಾವು ಟ್ರೇಸಿಂಗ್ ಪೇಪರ್ ರೆಡಿ ಮಾಡಬೇಕು. ಪ್ರೊಫೆಷ್ನಲ್ ಮೆಥಡ್ಲಿ ನೀವು ಟ್ರೇಸಿಂಗ್ ಲರ್ನ್ ಮಾಡಬೇಕು ಅಂದರೆ ಕೂಡ ಟ್ರೇಸಿಂಗ್ ಕ್ಲಾಸ್ ಮಾತ್ರ ಕೂಡ ಅವೈಲಬಲ್ ಇದೆ. ನಮ್ಮ ವೆಬ್ಸೈಟ್ಲಿ ಹೋಗಿನೂ ನೀವು ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಸ್ಕ್ರೀನ್ ನಂಬರ್ಗೆ ಮೆಸೇಜ್ ಮಾಡಿ. ಸೊ ಇಲ್ಲ ಫುಲ್ ಕೋರ್ಸು, ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಫುಲ್ ಕಂಪ್ಲೀಟ್ ಕೋರ್ಸ್ ಲರ್ನ್ ಮಾಡಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ. ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸು ಅವೈಲಬಲ್ ಇದೆ. ಸೊ ಆಫ್ಲೈನ್ ನಿಮಗೆ ವಿಶ್ವಪ್ರಿಯ ಲೇಔಟ್ ಬೇಗೂರ್ಲಿದೆ. ಆನ್ಲೈನ್ ನೀವು ಊರಲ್ಲಿದ್ರೂ ನೀವು ಈಸಿಯಾಗಿ ಜಾಯ್ನ್ ಮಾಡ್ಬೋದು. ಆಫ್ಲೈನ್ಲಿ ಏನು ಟೀಚ್ ಮಾಡ್ತೀವಿ ಅದೇ ಸೇಮ್ ಆನ್ಲೈನ್ಲಿನೂ ಇರುತ್ತೆ. ಆ್ಯಂಡ್ ಇಂಡಿವಿಜುವಲ್ ಅಟೆನ್ಷನ್ ಇರುತ್ತೆ, ಬಿಕಾಸ್ ಒಂದು ಬ್ಯಾಚ್ಲಿ ನಾನು ಮಿನಿಮಮ್ 3 to 5 ಸ್ಟೂಡೆಂಟ್ಸ್ ಮಾತ್ರನೇ ನಾನು ಅಡ್ಮಿಷನ್ ತೊಗೊಳ್ತೀನಿ. ಸೊ ನಿಮಗೆ ಕಂಪ್ಲೀಟ್ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ನಿಮಗೆ ಟೀಚ್ ಮಾಡ್ತೀವಿ. ಆನ್ಲೈನ್ಲಿ ಲರ್ನ್ ಮಾಡಿದ್ರೂ ತುಂಬ ಪರ್ಫೆಕ್ಟಂಗೆ ನೀಟಂಗೆ ನೀವು ಲರ್ನ್ ಮಾಡ್ಬೋದು. ಸೊ ಕ್ಲಾಸ್ ರೆಕಾರ್ಡಿಂಗು, ನಿಮಗೆ ರೆಫರೆನ್ಸ್ ವೀಡಿಯೋಸು ಎಲ್ಲ
ಹೇಳ್ಕೊಡೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಈಸಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನಿಮ್ಗೆ ಯಾರಿಗಾದ್ರೂ ಜಾಯಿನ್ ಮಾಡಬೇಕಂತ ಇಷ್ಟ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಪ್ಲಸ್ ನಮ್ಮ ಯೂಟ್ಯೂಬ್ ಚಾನಲು ಮತ್ತು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ರೆಗ್ಯುಲರಾಗಿ ಈ ಥರ ವರ್ಕ್ಶಾಪ್ಸು, ಡೀಟೇಲ್ಸು ಮತ್ತು ಟ್ಯುಟೋರಿಯಲ್ ವೀಡಿಯೋಸು ಎಲ್ಲ ಕೂಡ ನಿಮಗೆ ಬರುತ್ತೆ. ಸೊ ಬೇರೆ ಈ ಥರ ವೀಡಿಯೋ ಎಲ್ಲ ಬೇಕು, ಏನಾದ್ರು ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಸೊ ಇವಾಗ ನೋಡಿ ಸೇಮ್ ಸ್ಲೀವ್ ಡಿಸೈನ್ಗೆ ನಾನು ಬ್ಯಾಕ್ ನೆಕ್ ಟ್ರೇಸಿಂಗ್ ಪೇಪರ್ನೇ ಯೂಸ್ ಮಾಡಿ, ಚಾಕ್ ಯೂಸ್ ಮಾಡಿ ರಬ್ ಮಾಡಿ ನಾನು ಡಿಸೈನ ಟ್ರಾನ್ಸ್ಫರ್ ಮಾಡ್ತೀನಿ. ಇನ್ನು ಜಾಸ್ತಿ ಜನ ಕಾರ್ಬನ್ ಟ್ರೇಸಿಂಗ್ ಮಾಡೋದು, ಇಲ್ಲ ಟಾರ್ಚ್ ಹಾಕಿ ನೀವು ಡ್ರಾಯಿಂಗ್ ಮಾಡೋದೆಲ್ಲ ಮಾಡ್ತಾಯಿದ್ದಾರೆ. ಸೊ ಈ ಮೆಥಡ್ ಫಾಲೋ ಮಾಡೋದು ತುಂಬ ಈಸಿಯಾಗಿರುತ್ತೆ. ಇದು ಪ್ರೊಫೆಷ್ನಲ್ ಟೆಕ್ನಿಕ್ಕು. ಚಿಕ್ಕ ಚಿಕ್ಕ ಬೊಟೀಕ್ ಆಗಲಿ ದೊಡ್ಡ ಬೊಟೀಕ್ ಆಗಲಿ ಇದೇ ಮೆಥಡ್ ಫಾಲೋ ಮಾಡ್ತವೆ. ಸೊ ಇದೇ ಟ್ರೇಸಿಂಗ್ ಪೇಪರೇ ನಾನು ಬ್ಲಾಗ್ಲಿನೂ ಕೊಟ್ಟಿದ್ದೀನಿ. ಬ್ಲಾಗ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಇದನ್ನು ಡೌನ್ಲೋಡ್ ಮಾಡಿ ನೀವು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಈ ಥರ ಪೇಪರ್ನ ಹೇಗೆ ನಿಮ್ಮ ಮೆಷರ್ಮೆಂಟ್ಗೆ ರೀಸೈಸ್ ಮಾಡಿ ಟ್ರೇಸಿಂಗ್ ಮಾಡ್ಬೋದು ಅಂತ ಕೂಡ ನಾನು ವೀಡಿಯೋಸ್ ಹಾಕಿದ್ದೀನಿ, ಚೆಕ್ ಮಾಡಿ. ಇಲ್ಲಾಂದರೆ ಪ್ರೊಫೆಷ್ನಲ್ ಟ್ರೇಸಿಂಗ್ ಕ್ಲಾಸು ನಾವು ವರ್ಕ್ಶಾಪ್ಸ್ ಹಾಕ್ತೀವಿ, ಆವಾಗ ನೀವು ಜಾಯಿನ್ ಮಾಡ್ಬೋದು. ಸೊ ಆವಾಗ ನಿಮಗೆ ಅರ್ಥ ಆಗುತ್ತೆ ಹೆಂಗೆ ನಾನು ಡಿಸೈನ್ಸ್ ಎಲ್ಲ ಟ್ರೇಸ್ ಮಾಡಬೇಕು. ಚಿಕ್ಕ ಡಿಸೈನ್ ಆಗಲಿ, ಹೆವಿ ಬ್ರೈಡಲ್ ಡಿಸೈನು ಹೆಂಗೆ ಪ್ರೊಫೆಷ್ನಲ್ ಟೆಕ್ನಿಕಲಿ ಟ್ರೇಸಿಂಗ್ ಮಾಡಬೇಕು, ಹೆಂಗೆ ಅದನ್ನು ಫ್ಯಾಬ್ರಿಕಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಹೆಂಗೆ ವರ್ಕ್ ಮಾಡಬೇಕಂತೆಲ್ಲ ನಿಮಗೆ ಅರ್ಥ ಆಗುತ್ತೆ. ಸೊ ಇವಾಗ ಅಗೇನ್ ಟ್ರೇಸಿಂಗ್ ಮಾಡಿದ ತಕ್ಷಣ ನಾವು ಬ್ಯಾಕ್ ನೆಕ್ಲಿ ಏನು ಮಾಡಿದ್ವಿ ಅದೇ ಸೇಮ್ ರೋಸ್ ಗೋಲ್ಡ್ ಜರಿ ನೋಡಿ, ಅದಕ್ಕೆ ನಾನು ರೋಸ್ ಗೋಲ್ಡ್ ಜರಿ ಬಾರ್ಡರ್ ಇರೋದಂತ ನಾನು ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಚೈನ್ ಸ್ಟಿಚ್ ಔಟ್ಲೈನ್ ಎಲ್ಲ ಕೊಟ್ಬಿಟ್ಟು ಇವಾಗ ಗ್ಲೂ P7000 ಗ್ಲೂ ಯೂಸ್ ಮಾಡಿ ನಾನು ಗ್ಲೂ ಹಾಕ್ತಾಯಿದ್ದೀನಿ. ಹಾಗೆ ಸ್ಟೋನ್ಸ್ ಅಟ್ಯಾಚ್ ಮಾಡಿಬಿಟ್ಟು ಲಾಂಗ್ ಫ್ರೆಂಚ್ ನಾಟ್ ಆ್ಯಂಡ್ ಫ್ರೆಂಚ್ ನಾಟ್ಸು ಹಾಕಿ ಫಿನಿಷ್ ಮಾಡೋಕ್ಕೆ ಹೋಗ್ತೀನಿ. ವೆರಿ ಬ್ಯೂಟಿಫುಲ್ ಡಿಸೈನು, ಇಂಟ್ರಿಕೇಟ್ ಥ್ರೆಡ್ ವರ್ಕ್ ಡಿಸೈನ್, ನಾಟ್ ವರ್ಕ್ ಡಿಸೈನು. ಆ್ಯಂಡ್ ಇದೇ ಥರ ನಿಮಗೇನು ಕಸ್ಟಮೈಸ್ ಮಾಡಬೇಕು, ಇದೇ ಸೇಮ್ ಡಿಸೈನ್ ಬೇಕು ಅಂದ್ರೂ ನಿಮ್ಮ ಸ್ಯಾರಿ ಕಲರ್ ಏನಿದೆ ಆ ಸ್ಯಾರಿ ಕಲರ್ ಕಾಂಬಿನೇಷನ್ಗೆ ನಾವು ಇದೇ ಸೇಮ್ ಡಿಸೈನ್ ಮಾಡ್ಬೋದು. ಇಲ್ಲ ಬೇರೆ ಎನಿ ಡಿಸೈನ್ ನೀವು ನಮ್ಮ ಕ್ಯಾಟ್ಲಾಗ್ ನೋಡಬೇಕು ಅಂದ್ರೂ ಸ್ಕ್ರೀನ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ, ನಿಮಗೆ ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ. ಸೊ ನಾವು ಸ್ಯಾರೀಸು, ಬ್ಲೌಸಸ್ಸು, ಲೆಹಂಗಾಸ್, ಕುರ್ತೀಸ್, ಚಿಕ್ಕ ಮಕ್ಕಳ ಡ್ರೆಸ್ಗೆ ಎಲ್ಲ ಔಟ್ಫಿಟ್ಸ್ಲೇನೂ ಆಲ್ ಟೈಪ್ ಆಫ್ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀವಿ. ನಿಮಗೆ ಥ್ರೆಡ್ ವರ್ಕು, ನಾಟ್ ವರ್ಕು, ಜರ್ದೋಸಿ ವರ್ಕು, ಬೀಡ್ ವರ್ಕು, ಸ್ಟೋನ್ ವರ್ಕು, ನೆಟ್ ಎಂಬ್ರಾಯ್ಡ್ರಿ ವರ್ಕು, ಕಟ್ ವರ್ಕು, ಪೇಂಟಿಂಗ್ ವರ್ಕು. ಸೊ ನಿಮಗೆ ಏ ಥರ ಎಂಬ್ರಾಯ್ಡ್ರಿ ಬೇಕು ನೀವು ರೆಫರೆನ್ಸ್ ಪಿಕ್ಚರ್ ಕೊಟ್ರೇನೋ ಅದೇ ಥರ ಮಾಡಿಕೊಡ್ತೀವಿ. ಇಲ್ಲ ನಮ್ಮ ಕ್ಯಾಟ್ಲಾಗ್ಲಿದ್ದು ನೀವೇನು ಡಿಸೈನ್ ಸೆಲೆಕ್ಟ್ ಮಾಡಿದ್ರೇನೋ ಮಾಡಿಕೊಡ್ತೀವಿ. ಸೊ ಎಲ್ಲ ಟೈಪ್ ಆಫ್ ವರ್ಕ್ನು ಮಾಡ್ತೀವಿ ಆ್ಯಂಡ್ ಅರ್ಜೆಂಟ್ ಆರ್ಡರ್ಸ್ನು ಮಾಡ್ತೀವಿ. ಸೊ ಇವಾಗ ನೋಡಿ ಸೇಮ್ ಲಾಂಗ್ ಫ್ರೆಂಚ್ ನಾಟ್ ಹಾಕಿಬಿಟ್ಟು ಇವಾಗ ಸ್ಟೋನ್ ಸುತ್ತಿ 5 ಫ್ರೆಂಚ್ ನಾಟ್ ಹಾಕಿದರೆ ಕರೆಕ್ಟ್ ಹೆಂಗೆ ಬರುತ್ತೆ. ಆ್ಯಂಡ್ ಇದೇ ಥರ ನಮ್ಮ ಕ್ಲಾಸಸ್ನು ನಿಮಗೆ ತುಂಬ ಯುನೀಕ್ ಹೆಂಗಿರುತ್ತೆ. ಬಿಕಾಸ್ ನಾನು 10+ ಇಯರ್ಸ್ ಎಕ್ಸ್ಪೀರಿಯನ್ಸ್, ನನ್ನ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ಲಿ ನಿಮಗೆ ಆ ಫುಲ್ ಸಿಲೆಬಸ್ ನಾನು ಫಾರ್ಮ್ ಮಾಡಿದ್ದೀನಿ. ಒಂದೊಂದು ಸ್ಟಿಚ್ನೋ ಹೆಂಗೆ ಅದು ಡಿಸೈನ್ಸ್ಗೆ ಅಪ್ಲೈ ಮಾಡಬೇಕು, ಹೆಂಗೆ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಬೇಕು, ಚಿಕ್ಕ ಹೂಮ ಡಿಸೈನ್ಲಿಂದ ಮ್ಯಾಂಗೋ ಡಿಸೈನ್, ಫ್ಲವರ್ ಡಿಸೈನ್, ಪೀಕಾಕ್ ಡಿಸೈನ್ಸು ಹೆಂಗೆ ಆ ಡಿಸೈನ್ನ ಫಿಲ್ ಮಾಡಬೇಕು, ಏನೇನು ಸ್ಟಿಚಸ್ ಎಲ್ಲ ಯೂಸ್ ಮಾಡಬೇಕು, ಸೊ ಪ್ರೈಸ್ಗೆ ಥರ ಸ್ಟಿಚಸ್ ನೀವು ಯೂಸ್ ಮಾಡ್ಬೋದು, ಪ್ರೈಸ್ ಹೆಂಗೆ ಫಿಕ್ಸ್ ಮಾಡಬೇಕು, ಕ್ಯಾಟ್ಲಾಗ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಒಂದು ಕಸ್ಟಮರ್ ಹತ್ರದಿಂದ ಆರ್ಡರ್ ಹೆಂಗೆ ತೊಗೋಬೇಕು, ಏನೇನು ಪಾಯಿಂಟ್ಸಲ್ಲಿ ನೀವು ನೋಟ್ ಮಾಡಬೇಕು. ಸೊ ಈ ಥರ ಕಂಪ್ಲೀಟ್ ಬಿಸ್ನೆಸ್ ಟೆಕ್ನಿಕ್ಸ್ ಎಲ್ಲ ಇದರಲ್ಲಿ ಕವರ್ ಆಗುತ್ತೆ. ಕಂಪ್ಲೀಟ್ ಬುಟೀಕ್ ಮ್ಯಾನೇಜ್ಮೆಂಟ್ ಈ ಕೋರ್ಸ್ಲಿ ಕವರ್ ಆಗುತ್ತೆ. ಸೊ ನಿಮಗೆ ಡಿಸೈನಿಂಗ್ ಟೆಕ್ನಿಕ್ಲಿಂದ ಪ್ರೊಫೆಷ್ನಲ್ ಟ್ರೇಸಿಂಗ್, ಸಿಂಪಲ್ ಡಿಸೈನ್ ಟ್ರೇಸಿಂಗ್ಲಿಂದ ಹೆವಿ ಬ್ರೈಡಲ್ ಪಲ್ಲಾಕ್ ಡಿಸೈನ್ ಟ್ರೇಸಿಂಗ್ವರೆಗೆ ನಿಮಗೆ ಕವರ್ ಆಗುತ್ತೆ. ಮತ್ತು ನಿಮ್ಮ ಬ್ಲೌಸ್ ಮೆಷರ್ಮೆಂಟ್ಸ್ ಹೆಂಗೆ ನೀವು ಮಾರ್ಕ್ ಮಾಡಿ, ನೀವು ಹೇಗೆ ಟ್ರೇಸಿಂಗ್ ಮಾಡಿ ಹೆಂಗೆ ವರ್ಕ್ ಮಾಡಬೇಕಂತ ಕಂಪ್ಲೀಟ್ ಈ 3 ಮಂತ್ಸ್ ಕೋರ್ಸ್ಲಿ ನಿಮಗೆ ಹೇಳ್ಕೊಡ್ತೀವಿ. ಸೊ ನಿಮಗೆ ಓನಾಗಿ ಒಂದು ಬಿಸ್ನೆಸ್ ಮಾಡಬೇಕು, ಇಲ್ಲ ಒಂದು ಬುಟೀಕ್ ಸ್ಟಾರ್ಟ್ ಮಾಡಬೇಕು ಫ್ಯೂಚರ್ಲಿ ಅಂತ ಒಂದು ಐಡಿಯಾ ಇದ್ದರೆ, ನಿಮಗೆ ಟೈಲರಿಂಗ್ ಗೊತ್ತಿಲ್ಲ ಅಂದ್ರೂ ನೀವು ಜಾಯಿನ್ ಮಾಡ್ಬೋದು. ಸೊ ಆಫ್ಲೈನ್ ಕ್ಲಾಸ್ ಬೇಕಂದರೆ ನೀವು ಡೈರೆಕ್ಟಾಗಿ ವಿಶ್ವಪ್ರಿಯ ಲೇಔಟ್ಗೆ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಅಗೇನ್ ವೀಕ್ ಡೇಸ್ ಕ್ಲಾಸ್ನೂ ಇದೆ, ವೀಕೆಂಡ್ ಕ್ಲಾಸ್ನೂ ಇದೆ. ಇನ್ ಕೇಸ್ ನೀವು ವರ್ಕಿಂಗ್ ವುಮೆನ್ ಇದ್ದರೆ ಸ್ಯಾಟರ್ಡೇ ಸಂಡೇಸ್ ಕೂಡ ನೀವು ಜಾಯಿನ್ ಮಾಡ್ಬೋದು. ಇನ್ ಕೇಸ್ ನನಗೆ ವರ್ಕಿಂಗ್ ಇದ್ದರೆ ನನಗೆ ಸ್ಯಾಟರ್ಡೇ ಸಂಡೇನೂ ಬರೋಕ್ಕಾಗಲ್ಲ, ಬಟ್ ಇದು ಲರ್ನ್ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇದೆ ಅಂತ ಇದ್ದರೆ ನಿಮಗೆ ರೆಕಾರ್ಡಿಂಗ್ ವಿಡಿಯೋ ಆಪ್ಷನ್ಸ್ನೂ ಅವೈಲಬಲ್ ಇದೆ. ಸೊ ಕಂಪ್ಲೀಟ್ ಕೋರ್ಸು ನಾವು ರೆಕಾರ್ಡೆಡ್ ವೀಡಿಯೋಸಿಂಗ್ ನಿಮಗೆ ಸಿಗುತ್ತೆ. ಸೊ ಒನ್ಸ್ ನೀವು ಪೇಮೆಂಟ್ ಮಾಡಿದ ತಕ್ಷಣ ನೀವು ನಮ್ಮ ವೆಬ್ಸೈಟ್ಲಿ ಹೋಗಿ ನಿಮ್ಮ ID ಆ್ಯಂಡ್ ಪಾಸ್ವರ್ಡ್ ಹಾಕಿದರೆ ನಿಮಗೆ ಎಲ್ಲ ವೀಡಿಯೋಸ್ನೂ ಓಪನ್ ಆಗುತ್ತೆ. ಸೊ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತ ಆಲ್ಮೋಸ್ಟ್ 250+ ಕ್ಲಾಸಸ್ ಇದೆ. ಸೊ 1 by 1 ನೀವು ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ ನನಗೆ ಪಿಕ್ಚರ್ಸ್ನ ಶೇರ್ ಮಾಡಬೇಕು. ಏನಾದರೂ ಡೌಟ್ಸ್ ಇದ್ದರೆ ಆವಾಗ ನೀವು ಕ್ಲಿಯರ್ ಮಾಡ್ಬೋದು. ಒಂದೊಂದು ಸ್ಟಿಚ್ನು ನಾನು ಹೇಗೆ ಡಿಸೈನ್ಲಿ ಅಪ್ಲೈ ಮಾಡ್ಬೋದು ಅಂತ ಡಿಸೈನಿಂಗ್ ಐಡಿಯಾಸು ಮತ್ತು ಒಂದು ಪ್ರಾಜೆಕ್ಟ್ ವರ್ಕು, ಆ್ಯಕ್ಟಿವಿಟೀಸ್ ಅಂತ ಒಂದೊಂದು ವಿಡಿಯೋಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದೆಲ್ಲ ನೀವು ಫಿನಿಷ್ ಮಾಡಿಬಿಟ್ಟು ಅದು ಪ್ರಾಕ್ಟೀಸ್ ಮಾಡಿಬಿಟ್ಟು ಫೋಟೋಸ್ ಕಳಿಸ್ಬೇಕು. ಸೊ ಆ ಥರ ಇರುತ್ತೆ ರೆಕಾರ್ಡೆಡ್ ವಿಡಿಯೋ ಕೋರ್ಸು. ಸೊ ಇನ್ನು ಮೋರ್ ಡೀಟೇಲ್ಸ್ ಬೇಕು ಹಾಗಂದರೆ ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆನ್ಲೈನ್, ಆಫ್ಲೈನ್ ಆ್ಯಂಡ್ ರೆಕಾರ್ಡೆಡ್ ವಿಡಿಯೋ ಆಪ್ಷನ್ಸ್ ಆಲ್ 3 ಅವೈಲಬಲ್. ಆ್ಯಂಡ್ ಲ್ಯಾಂಗ್ವೇಜ್ ಕೂಡ ನಿಮಗೆ ತಮಿಳ್, ಇಂಗ್ಲೀಷ್, ಕನ್ನಡ 3 ಲ್ಯಾಂಗ್ವೇಜ್ಲೂ ಅವೈಲಬಲ್ ಇದೆ. ನಿಮಗೆ ಏ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇದೆ ಅದರಲ್ಲಿ ನೀವು ಜಾಯಿನ್ ಮಾಡ್ಬೋದು. ಸೊ ಇವಾಗ ನೋಡಿ ಫುಲ್ಲು ಫ್ರೆಂಚ್ ನಾಟು. ಇದು ಎದಕ್ಕೆ ಮಾಡ್ತಾಯಿದೆ ಅಂದರೆ ಟ್ಯಾಸಲ್ಸು, ಬ್ಲೌಸ್ ಬ್ಯಾಕ್ ನಾವು ಟೈ ಮಾಡ್ತೀವಲ್ವ ರೋಪು, ಸೊ ಅದಕ್ಕೆ ನಾನು ಟ್ಯಾಸಲ್ಸ್ ವರ್ಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವಾಗ ನಾವು ಯೂಶ್ವಲಿ ಆರಿ ವರ್ಕ್ ಮಾಡುವಾಗ ಈ ಥರ ಟ್ಯಾಸಲ್ಸ್ ಕೂಡ ನಾವು ಆರಿ ವರ್ಕ್ಲೇ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ, ಯುನೀಕ್ ಇರುತ್ತೆ. ಸೊ ಅದಕ್ಕೆ ಫಸ್ಟು ಫ್ರೆಂಚ್ ನಾಟ್ ಫಿನಿಷ್ ಮಾಡಿದ್ದೀನಿ ಜರೀಲಿ, ಮತ್ತು ಬ್ಲೂ ಕಲರ್ಲಿ ಅಗೇನ್ ಫ್ರೆಂಚ್ ನಾಟ್ ಫಿನಿಷ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು
ಚೈನ್ ಸ್ಟಿಚ್ ಔಟ್ಲೈನ್ ಕೊಟ್ಟು ಫಿನಿಶ್ ಮಾಡಿದ್ದೀನಿ. ಸೊ ಇದು ಇವಾಗ ರೋಪಲ್ಲಿ ನಾವು ಫಿಟ್ಟಿಂಗ್ ಮಾಡಿ ಟೈ ಮಾಡಿಬಿಟ್ರೆ ಬ್ಯೂಟಿಫುಲ್ ಹೆಂಗೆ ನಮ್ಮ ವರ್ಕ್ಗೆ ಈ ಟ್ಯಾಸಲ್ಸ್ನು ಮ್ಯಾಚ್ ಆಗಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ 2 ಲೈನ್ಸ್ ಇಲ್ಲ 3 ಲೈನ್ಸ್ ನೀವು ಮಿನಿಮಮ್ ಚೈನ್ ಸ್ಟಿಚ್ಚು ಎಡ್ಜಸ್ಲಿ ಯಾವಾಗಲೂ ಕೊಡಬೇಕು, ಆವಾಗ ಸ್ಟಿಚ್ ಮಾಡೋರಿಗೆ ಈಸಿ ಇರುತ್ತೆ ಆ್ಯಂಡ್ ಎಡ್ಜಸ್ಲಿ ಫಿನಿಶಿಂಗ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ 3 ಲೈನ್ಸ್ ಚೈನ್ ಸ್ಟಿಚ್ ನೋಡಿ ಕೊಟ್ಟು ಫಿನಿಶ್ ಮಾಡಿದ್ದೀನಿ. ಇದೇ ಥರ 4 ಟ್ಯಾಸಲ್ಸ್ ಫಿನಿಶ್ ಮಾಡಿ ಫೈನಲ್ ಬ್ಲೌಸ್ ನೋಡಿ ಇದೇ ಥರ ಇರುತ್ತೆ. ಸೊ ಒಂದು ಬ್ಯೂಟಿಫುಲ್ ಪಾಟ್ ನೆಕ್ ಬ್ಲೌಸು ಆ್ಯಂಡ್ ನೆಕ್ಗೆ ಬ್ಯಾಕು ಫ್ರಂಟು ಮತ್ತು ಸ್ಲೀವ್ಸು ಎಲ್ಲದಕ್ಕೇನು ಈ ಡಿಸೈನ್ಸ್ ಬರುತ್ತೆ. ಮತ್ತು ಟ್ಯಾಸಲ್ಸ್ಗೆ ನೋಡಿ ಅದೇ ಥರ ವರ್ಕ್ ಮಾಡಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಹೆಂಗೆ ಚೆನ್ನಾಗಿದೆ ನೋಡಿ. ಮತ್ತು ಸ್ಯಾರೀಸ್ ಕೂಡ ನಿಮಗೆ ಪ್ರೀ ಫ್ಲೀಟಿಂಗ್ ಸರ್ವಿಸ್ ಬೇಕು, ಇಲ್ಲ ಸ್ಯಾರಿ ಕುಚ್ಚು ಹಾಕಬೇಕು, ಟ್ಯಾಸಲ್ಸ್ ಹಾಕಬೇಕು ಅಂತ ಕೂಡ ನಾವು ಮಾಡಿಕೊಡ್ತೀವಿ. ಸೊ ಸ್ಯಾರಿಗೆ ನೋಡಿ, ಸ್ಯಾರಿಗೆ ಬಂದು ಕ್ಲೈಂಟು ಬ್ಲೂ ಕಲರ್ ಮಿಕ್ಸ್ ಮಾಡೋದು ಬೇಡ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಪಿಂಕು ಮತ್ತು ರೋಸ್ ಗೋಲ್ಡ್ ಆ ಶೇಡನ್ನ ಯೂಸ್ ಮಾಡಿ ನಾನು ಬೇಬಿ ಟ್ಯಾಸಲ್ಸ್ ಹಾಕಿದ್ದೀನಿ. ಸೊ ನಿಮಗೆ ಈ ಥರ ಕಲರ್ ಕಾಂಬಿನೇಷನ್ಸ್ ಬೇಕು, ಇದು ಬೇಬಿ ಟ್ಯಾಸಲ್ಸು ಆ್ಯಂಡ್ ವಿತ್ ಬೀಡ್ಸ್ ಬೇಕು, ವಿತ್ ವರ್ಕ್ ಬೇಕು ಅಂತಲೂ ನಾವು ಮಾಡಿಕೊಡ್ತೀವಿ. ಸೊ ಎನಿ ರೆಫರೆನ್ಸ್ ಪಿಕ್ಚರ್ ನೀವು ಕೊಡ್ಬೋದು, ಇಲ್ಲ ನಿಮ್ಮ ಬಜೆಟ್ ಹೇಳಿಬಿಟ್ರೆ ಅದೇ ಥರ ಕಸ್ಟಮೈಸ್ ಮಾಡಿಕೊಡ್ತೀವಿ. ಸೊ ನೋಡಿ ಸ್ಯಾರಿ ಬ್ಲೂ ಕಲರು ಆ ಕಲರ್ ಕಾಂಬಿನೇಷನ್ಗೆ ಕೊಟ್ಟು ಬ್ಯೂಟಿಫುಲ್ಲಿಂಗೆ ಫಿನಿಶ್ ಮಾಡಿದ್ದೀನಿ. ಸೊ ಇದು ಬಂದು ಕ್ಲೈಂಟ್ ಒಂದು ಇವ್ರ ಮದುವೆ ಬ್ಲೌಸ್ ಕೂಡ ನಾವೇ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಮದುವೆ ಫಿನಿಶ್ ಮಾಡಿದ ತಕ್ಷಣ ಈ ಥರ ಸಿಂಪಲ್ ಡಿಸೈನ್ಸ್ ಎಲ್ಲ ಅವ್ರು ಮಾಡ್ತಾಯಿದ್ರು. ಈ ಕ್ಲೈಂಟ್ದು ಯೂಶ್ವಲಿ ಟೇಸ್ಟ್ ಹೆಂಗಿರುತ್ತೆ ಅಂತ ತುಂಬ ಸಿಂಪಲ್ ಮಿನಿಮಲಿಸ್ಟಿಕ್ ವರ್ಕು ಯಾವಾಗಲೂ ಕೇಳ್ತಾರೆ, ಏನು ಬೀಡ್ಸೇ ಯೂಸ್ ಮಾಡಬಾರ್ದು ಅಂತ ಮೇನ್ ಸ್ಪೆಸಿಫಿಕ್ ಹೆಂಗೆ ಕೇಳ್ತಾ ಇದ್ದಾರೆ. ಸೊ ನೋಡಿ ಇದೇ ಫಸ್ಟ್ ಅವ್ರು ರೆಫರೆನ್ಸ್ ಪಿಕ್ಚರ್ ಕೊಟ್ಟಿದ್ದರು. ಇದೇ ಡಿಸೈನ್ನ ನನಗೆ ಪಾಟ್ ನೆಕ್ಲಿ ಮಾಡಬೇಕು, ಬಟ್ ಏನು ಬೀಡ್ಸೇ ಯೂಸ್ ಮಾಡಬಾರ್ದು ಅಂತ ಹೇಳಿದರು. ಸೊ ಅವ್ರ ರಿಕ್ವೈರ್ಮೆಂಟ್ ಹೇಗಿದೆ ಅದ್ರ ಪ್ರಕಾರ ನಾನು ಈ ಡಿಸೈನ್ನ ಚೇಂಜ್ ಮಾಡಿದ್ದೀನಿ. ಸೊ ಸೇಮ್ ಡಿಸೈನ್ ನೋಡಿ, ಅದೇ ಸೇಮ್ ಡಿಸೈನು, ಬಟ್ ಆದರೆ ಪಾಟ್ ನೆಕ್ಕಲ್ಲಿ ಬೇಕು ಅಂತ ಕೇಳಿದರು. ಸೊ ಅವ್ರು ಕೇಳಿರೋ ನೆಕ್ ಶೇಪಲ್ಲಿ, ಬಟ್ ಬೀಡ್ ವರ್ಕ್ ಬೇಡ ಅಂತಲೂ ಸ್ಪೆಸಿಫಿಕ್ ಹೆಂಗೆ ಹೇಳಿದರು. ಸೊ ಅವ್ರು ಸ್ಯಾರಿ ಕಲರ್ ಕಾಂಬಿನೇಷನ್ ಕೊಟ್ಟು ಜಸ್ಟ್ ಚಿಕ್ಕ ಸ್ಟೋನ್ಸ್ ಮಾತ್ರ ಯೂಸ್ ಮಾಡ್ತೀವಿ, ಬಾಕಿ ಎಲ್ಲ ಕಂಪ್ಲೀಟ್ಲಿ ನೋಡಿ ನಾಟ್ ವರ್ಕೇ ಮಾಡಿದ್ದೀನಿ. ಏನು ಒಂದು ಸಿಂಗಲ್ ಬೀಡ್ ಕೂಡ ಯೂಸ್ ಮಾಡ್ತಾ ಇಲ್ಲ. ಸೊ ನಿಮಗೆ ಈ ಥರ ಏನು ವರ್ಕ್ ಬೇಕು ಅಂತ ಸ್ಪೆಸಿಫಿಕ್ ಹೆಂಗೆ ಹೇಳಿಬಿಟ್ರೆ ಅದೇ ಥರ ವರ್ಕ್ ನಾವು ಮಾಡಿಕೊಡ್ತೀವಿ. ಇಲ್ಲ ಕಂಪ್ಲೀಟ್ ಜರ್ದೋಸಿ ವರ್ಕ್ ಬೇಕು ಅಂದರೆ ಜರ್ದೋಸಿ ಮಾಡ್ತೀವಿ, ಬೀಡ್ ವರ್ಕ್ ಮಾಡ್ತೀವಿ ಅಂದರೆ ಬೀಡ್ ವರ್ಕು. ಸೊ ನಿಮ್ಮ ಬಜೆಟ್ ಏನಿದೆ ಆ ಬಜೆಟ್ಗೆ ನಾವು ಕಸ್ಟಮೈಸ್ಡ್ ಹೆಂಗೆ ಮಾಡಿಕೊಡ್ತೀವಿ. ಆ ಟ್ಯಾಸಲ್ಸ್ ಕೂಡ ನೋಡಿ ಎಷ್ಟು ನೀಟಾಗಿ ಫಿನಿಶ್ ಮಾಡಿದ್ವಿ. ಫ್ರಂಟ್ ಆ್ಯಂಡ್ ಬ್ಯಾಕ್ ನಿಮಗೆ ಡಿಸೈನ್ ಇರುತ್ತೆ ಆ್ಯಂಡ್ ಫ್ರಂಟ್ ನೆಕ್ ಕೂಡ ನಿಮಗೆ ಒಂದು ಡಿಫ್ರೆಂಟ್ ನೆಕ್ ಶೇಪ್, ಲೀಫ್ ನೆಕ್ ಶೇಪ್ ಕೇಳಿದ್ರು. ಸೊ ಅದೇ ಥರ ಫ್ರಂಟ್ ನೆಕ್ನು ಮಾಡಿದ್ದೀವಿ. ನಿಮಗೆ ಸ್ಟಿಚಿಂಗ್ ಸರ್ವಿಸ್ ಬೇಕು ಅಂದ್ರೂ ನಾವೇ ಸ್ಟಿಚಿಂಗು ಮಾಡಿಕೊಡ್ತೀವಿ. ನಿಮ್ಮ ಬಾಡಿ ಮೆಷರ್ಮೆಂಟ್ಸು ಇಲ್ಲ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟರೆ ನಾವು ಸ್ಟಿಚಿಂಗ್ ಮಾಡ್ತೀವಿ, ಇಲ್ಲ ನೀವೇ ಸ್ಟಿಚ್ ಮಾಡ್ತೀವಿ, ನೀವೇ ಟೇಲರ್ ಆಗಿದ್ದೀರಾ, ಇಲ್ಲ ನೀವೇ ಸ್ಟಿಚಿಂಗ್ ಗೊತ್ತು ಅಂತಲೂ ನೀವು ಮಾರ್ಕಿಂಗ್ ಮಾಡಿ ಕೊಟ್ಬಿಟ್ರೆ ನಾವು ವರ್ಕ್ ಮಾಡಿ ಕೊಡ್ತೀವಿ. ಜಾಸ್ತಿ ಟೇಲರ್ ಶಾಪ್ಸು, ಬೊಟೀಕ್ಸ್ಗೆ ಎಲ್ಲ ಕೂಡ ನಾವು ಮಾಡಿಕೊಡ್ತೀವಿ. ರೆಗ್ಯುಲರ್ ಹೆಂಗೆ ನಮ್ಮ ಹತ್ರ ಕೊಡ್ತಾ ಇದ್ದಾರೆ. ಸೊ ನಿಮಗೇನು ಶಾಪ್ ಇದೆ, ರೆಗ್ಯುಲರ್ ಹೆಂಗೆ ಆರಿ ವರ್ಕ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ನೀವು ಹುಡುಕ್ತಾ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ನಾವು ಓನ್ ಮ್ಯಾನುಫ್ಯಾಕ್ಚರ್, ಸೊ ಹೋಲ್ಸೇಲ್ ಪ್ರೈಸ್ಗೆ ನಿಮಗೆ ಕೊಡ್ತೀವಿ. ಸೊ ಟ್ಯಾಸಲ್ಸ್ನು ಫಿನಿಶ್ ಮಾಡಿದ್ದೀವಿ. ಸೊ ಸ್ಯಾರಿ ಪ್ರೀ ಫ್ಲಿಟ್ಟಿಂಗ್ ಸರ್ವಿಸ್ನು ಅವೈಲೇಬಲ್ ಬೇಕು ಅಂತ ಹೇಳಿದರೆ ನಾವು ಅದನ್ನು ಮಾಡಿಕೊಡ್ತೀವಿ. ಸೊ ಇದು ಮಾತ್ರ ಇಲ್ಲ, ಇನ್ನು ಬೇರೆ ಸ್ಯಾರೀಸು ಮತ್ತು ಪ್ಯಾಟರ್ನ್ ಬ್ಲೌಸಸ್ ಎಲ್ಲ ಕೇಳಿದ್ರು. ಸೊ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎನಿ ಡಿಸೈನ್ ನೀವು ಪ್ಯಾಟರ್ನ್ ತೋರಿಸಿದ್ರೇನೋ ಅದೇ ಥರ ಪ್ಯಾಟರ್ನು ಮತ್ತು ಟ್ಯಾಸಲ್ಸು. ಸೊ ನೀವು ಎನಿ ರೆಫರೆನ್ಸ್ ಪಿಕ್ಚರ್ ಕೊಟ್ರೇನೂ ಮಾಡ್ತೀವಿ, ಇಲ್ಲ ನನ್ನ ಐಡಿಯಾಗೆ ನೀವು ಈ ಸ್ಯಾರಿಗೆ ಮ್ಯಾಚ್ ಮಾಡಿ ಒಳ್ಳೆ ಇವಾಗ ಟ್ರೆಂಡಿಂಗ್ ಇರೋ ಪ್ಯಾಟರ್ನ್ ಏನಾದರೂ ಮಾಡಿಕೊಡಿ, ಇದು ಬಜೆಟ್ ಅಂತ ಹೇಳಿಬಿಟ್ರೆ ಅದ್ರ ಪ್ರಕಾರನೂ ನಾವು ಮಾಡಿಕೊಡ್ತೀವಿ. ಸೊ ಬ್ಯಾಕ್ ನೆಕ್ ಶೇಪ್ ಏನು ಬೇಕು, ಫ್ರಂಟ್ ನೆಕ್ ಶೇಪ್ ಏನು ಬೇಕು, ಮತ್ತು ನಿಮಗೆ ಸ್ಟಿಚಿಂಗ್ನು ನಿಮಗೆ ವಿತ್ ಪ್ಯಾಡು, ವಿತೌಟ್ ಪ್ಯಾಡು, ಪ್ರಿನ್ಸಸ್ ಕಟ್ಟು, ಇಲ್ಲ 3 ಡಾಟ್ ಬ್ಲೌಸು, 4 ಡಾಟ್ ಬ್ಲೌಸು ಎಲ್ಲ ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ. ಸೊ ಇದು ಮಾತ್ರ ಎಲ್ಲ ಅವ್ರು ಸ್ವಲ್ಪ ಟಾಪ್, ಕುರ್ತೀಸ್, ಟಾಪು, ಚೂಡಿದಾರ್ ಕೂಡ ಸ್ಟಿಚ್ ಮಾಡಿದ್ರು. ಸೊ ಅವ್ರು ಕೇಳಿರೋ ಸ್ವಲ್ಪ ಹಾಫ್ ಕಾಲರ್ ಪ್ಯಾಟರ್ನು ಇದೆಲ್ಲ ಕೇಳಿದ್ರು. ಸೊ ಅವ್ರು ಏನು ಪ್ಯಾಟರ್ನ್ ಕೇಳಿದ್ದಾರೆ ಸೊ ಅದೇ ಥರ ಸ್ಟಿಚ್ ಮಾಡಿ ಫಿನಿಶ್ ಮಾಡಿದ್ದೀವಿ. ಸೊ ನಿಮಗೇನು ಎನಿ ಟೈಪ್ ಆಫ್ ಔಟ್ಫಿಟ್ಸ್ ಸ್ಟಿಚ್ ಮಾಡಬೇಕು, ಇಲ್ಲಾಂದರೆ ವರ್ಕ್ ಮಾಡಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಕ್ಲಾಸಸ್ ಜಾಯಿನ್ ಮಾಡಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ. ಸೊ ಸ್ಲೀವ್ಗೆ ಸ್ಲೈಡ್ ಪಫ್ ಕೇಳಿದ್ರು. ಸೊ ಸ್ಲೈಡ್ ಪಫ್ ಕೊಟ್ಟು ಫಿನಿಶ್ ಮಾಡಿದ್ದೀವಿ. ಆ್ಯಂಡ್ ಇದು ನೋಡಿ ಇನ್ನೊಂದು ಟಾಪ್ ಕೊಟ್ಟಿದ್ದಾರೆ. ಸೊ ಅದನ್ನು ಮಾಡಿದ್ದೀವಿ. ಸೊ ನೀವು ಯಾರಾದರೂ ಮನೆಯಲ್ಲಿಂದ ಬಿಸ್ನೆಸ್ ಮಾಡಬೇಕು, ರೀಸೆಲ್ಲಿಂಗ್ ಬಿಸ್ನೆಸ್ ಮಾಡಬೇಕು ಅಂತ ಕೂಡ ರೀಸೆಲ್ಲರ್ ಅಂತ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಿಮಗೆ ಗ್ರೂಪ್ ಲಿಂಕ್ ಬರುತ್ತೆ. ಸೊ ಸಾರೀಸು, ಬ್ಲೌಸು, ಕುರ್ತೀಸ್, ಲೆಹೆಂಗಾಸ್, ಈ ಥರ ಎಂಬ್ರಾಯ್ಡ್ರಿ ವರ್ಕು ರಿಲೇಟೆಡ್ ಎಲ್ಲ ಆಪ್ಷನ್ಸ್ನು ನಿಮಗೆ ಡೈಲಿ ಅಪ್ಡೇಟ್ಸ್ ಬರುತ್ತೆ. ಸೊ ಅದು ಕೂಡ ನೀವು ರೀಸೆಲ್ಲಿಂಗ್ ಬಿಸ್ನೆಸ್ ಮಾಡಿನೂ ನೀವು ಅರ್ನ್ ಮಾಡ್ಬೋದು. ಸೊ ಅದು ಕಂಪ್ಲೀಟ್ಲಿ ಫ್ರೀ ಆಫ್ ಚಾರ್ಜು. ಸ್ಕ್ರೀನ್ ನಂಬರ್ಗೆ ರೀಸೆಲ್ಲರ್ ಅಂತ ಕಾಂಟ್ಯಾಕ್ಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.